ಸರ್ ಈಗ ಅಲ್ಲಿ ಹೋಗಿ ಹೋಗಿ ಬರ್ತಿರಲ್ಲ, ಅಲ್ಲಿ ಹೋಗೋದಂದ್ರೆ ಎಲ್ಲಿ ಹೋಗೋದು ಅಂತ ಹೇಳಿ ನೀವು ಅಲ್ಲಿ ಹೋಗಿ ಹೋಗಿ ಬರ್ತೀರಲ್ಲ, ಏನ್ ಅನ್ಕೊಳಲ್ಲ. ಅಯ್ಯೋ ನೀವು ನೋಡಿ ಸರ್ ಪರಪ್ಪನ ಅಗ್ರಹಾರಕ್ಕೆ ಅಲ್ಲಿ ಹೋಗಿ ಹೋಗಿ ಬರ್ತೀರಲ್ಲ, ಏನ್ ಅನ್ಕೊಳಲ್ಲ ಜನ. ನಾನು ಎಲ್ಲೆಲ್ಲೂ ಹೋಗ್ಲಿಲ್ಲ, ನಾನು ಬರೀ ಇದು ಪರಪ್ಪನ ಅಗ್ರಹಾರದಲ್ಲಿದ್ದೆ ಸರ್. ನಾವು ನೀವೆಲ್ಲೆಲ್ಲೋ ಹೋಗಲ್ಲ, ಅನ್ಕೊಳ್ಳೋರು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಇರ್ತಾರಲ್ಲ, ಏನ್ ಮಾಡ್ತೀರಾ, ಟ್ರೋಲ್ ಆಗ್ಬಿಡ್ತೇವೆ. ಐ ಆಮ್ ಸಾರಿ ಚಂಚಲ, ನಿನ್ನ ಎಲ್ಲ ನೆನಪುಗಳು ನನ್ನ ಹಾಡುಗಳಲ್ಲಿ ಮಾತ್ರ ಉಳಿದಿವೆ. ಇಲ್ಲಿಲ್ಲ. ನೀನೇ ತಾನೇ ಹೇಳಿದ್ದು ಮರೆತು ಬಿಡು ಅಂತ. ಬದುಕುವುದನ್ನು ಕಸದಲ್ಲಿ. ಆದ್ರೆ ನಾನು ಮಿಡ್ ನೈಟ್ ಇದರಿಂದ ಆಚೆ ಬಂದ್ಬಿಟ್ಟಾಗ ನಂದು ಎಲ್ಲಾ ಬಟ್ಟೆನೂ ಆಚೆ ಬಂತು. ಅದರಲ್ಲಿ ಸ್ವಲ್ಪ 25,000 ಐಟಮ್ ಕಳ್ತನ ಆಗಿದೆ. ಆಮೇಲೆ ನಂದು ಹೇರ್ ಸಿರಮ್ ಕಳ್ತನ ಆಗಿದೆ, ಶಾಂಪೂ ಕಳ್ತನ ಆಗಿದೆ, ಅಂಡರ್ವೇರ್ ಏನೇನೋ ಕಳ್ತನ ಆಗಿದೆ. ಎಲ್ಲ 25,000 ಕಳ್ತನ ಆಗಿದೆ. ಆದ್ರೆ ಒಂದು ರಿಟರ್ನ್ ಬರ್ಲಿಲ್ಲ. ಆದ್ರೆ ಒಂದು ಶಾಂಪೂ ಮಾತ್ರ, ಅಂದ್ರೆ ಅಶ್ವಿನಿ ಗೌಡ ಅವ್ರು ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದು ಆಮೇಲೆ ಆಚೆ ಬಂದಿದೆ. ಅದನ್ನ ಅಶ್ವಿನಿ ಗೌಡ ಅವರು ನೀರ್ಗಾಕಿ ಶೇಕ್ ಮಾಡಿ ರಘು ಅವ್ರಿಗೆ ಮಖಕ್ಕೆ ಎಸಿತಾರಲ್ಲ, ಆ ಶಾಂಪೂ ಓನರ್ ನಾನು. ಅಡ್ವರ್ಟೈಸ್ಮೆಂಟ್ ಕಾಂಡಮ್ ಅಡ್ವರ್ಟೈಸ್ಮೆಂಟ್ ತಾಕತ್ತಿರ ತಡೀರಿ ನೋಡೋಣ ರೀ. ದೇಶದಲ್ಲಿ ಬಗೆಹರಿಸ್ದಾಗ ಆಗದೆ ಇರ್ತಾವ ತುಂಬಾ ಪ್ರಾಬ್ಲಮ್ಗಳಿದಾವೆ. ಹೋಗಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ. ಟಾಕ್ಸಿಕ್ ಅಲ್ಲಿ ಯಾವ್ದೋ ಸೀನ್ ಬಂತು, ಕಾರ್ ಅಳ್ಳಾಡ್ತು, ಹೋಗೋರು ಸೀನ್ ಮಾಡವ್ರೆ, ನಮ್ ಬಾಸ್ ಅದನ್ನೇ ಮಾಡವ್ರೆ ಒಳಗೆ ಅಂತ ನೀವು ನೋಡಿದೀರಾ? ಆಮೇಲೆ ಅವ್ರು ನನ್ನ ರೋಸ್ಟ್ ಮಾಡಕ್ಕೆ ಅಂತ ಕರ್ಸಿದ್ರು, ನಾನೇ ಅವ್ರಿಗೆ ರೋಸ್ಟ್ ಮಾಡಾಕ್ಬಿಟ್ಟೆ. ನಾನೇ ಅವ್ರನ್ನ ರೋಸ್ಟ್ ಮಾಡಿ ಸ್ವೆಟ್ ಬರ್ಸ್ಬಿಟ್ಟಿದೀನಿ, ಬೇವ್ರು ಇಳಿಸ್ಬಿಟ್ಟಿದೀನಿ. ಅಮೆರಿಕನ್ ಕೂತ್ಗಳಲ್ಲಿ ಮೊದ್ಲು ಡೈಲಿ ನೀನ್ ಹಾಕಳ ಕಾಚ ಬದಲಾಯಿಸಲೇ ಗುಲ್ಡು. ಬ್ರೋ, ನೀವು ನಿಮ್ ಫ್ರೆಂಡ್ ಹಾಕೋ ಸ್ಟೋರಿ ನೋಡ್ತೀರಾ? ನೋಡ್ತೀನಿ ಬ್ರೋ. ಇನ್ನೊಂದೇನಂದ್ರೆ ಅವ್ನು ಹಾಕೋ ಸ್ಟೋರಿ ಅವನೇ 100 ಸಲ ನೋಡ್ತಾನೆ ಬ್ರೋ. ವಿಜುವಲ್ ಆಗ್ತಿದಾರಲ್ವ ಸರ್, ನೀವು ಹೇಳಿ ಯಾವ ಮಾಧ್ಯಮ ಅಂತ. ನನಗೆ ಅಷ್ಟು ಚೀಪ್ ಮಟ್ಟಕ್ಕೆ ನಾನು ಹೇಳಿ ಸರ್, ಅಲ್ಲ ಸರ್, ಈಗ ಸರ್ ಚೀಪ್ ಪ್ರಶ್ನೆ ಬೇಡ, ಎಲ್ಲ ಮೀಡಿಯಾನು ಒಂದೇ. ಚೀಪ್ ಅನ್ನೋದಲ್ಲ, ಪ್ರಶ್ನೆ ಕೇಳೋ ಸ್ಟೈಲ್ ಅದಿರಬಾರ್ದು ಸರ್. ನಾ ಹೇಳ್ತೀನಿ ಕೇಳಿ, ನಾನು ನಿನಗೆ ಉತ್ತರ ಕೊಡಬೇಕು ಅಂತ ಏನಿಲ್ಲ. ನಾನು ಹಂಗೆ ಮಾತಾಡ್ತೀನಿ. ಇಫ್ ಯು ಡೋಂಟ್ ವಾಂಟ್ ಟು ಟೆಲಿಕಾಸ್ಟ್ ಹಾಕ್ಬಿಡಿ. ಹುಟ್ಟುವಾಗ ಉದ್ದ ಇರುತ್ತೆ, ಸಾಯುವಾಗ ಚಿಕ್ಕದಾಗಿರುತ್ತೆ. ಏನದು? ಏನ್ ಮತ್ತೆ ನಿಮ್ಮ ಮೈಲಿಗೆ ಅಷ್ಟೊಂದು ಆಗ್ತಿದಿರಲ್ಲ ಇಲ್ಲಿ? ಐಡಿಯಾಸ್ ಇಲ್ವಾ? ಕಣ್ಣಲ್ಲ, ಹುಟ್ಟುವಾಗ ಉದ್ದ ಇರುತ್ತೆ. ನಿಮಗೆ ಚಿಕ್ಕ ವಯಸ್ಸಿನ ಲೈಫ್ ಇಷ್ಟ ಆಗ್ತಾ ಇತ್ತಾ, ಇವಾಗಿನ ಲೈಫ್ ಇಷ್ಟ ಆಗ್ತಾ ಇತ್ತಾ? ಬ್ರೋ, ಚಿಕ್ಕ ವಯಸ್ಸಲ್ಲಿ ದುಡ್ಡು ಇರ್ತಿರ್ಲಿಲ್ಲ, ಬಟ್ ನೆಮ್ಮದಿ ಇರೋದು. ಇವಾಗ ದುಡ್ಡು ಇಲ್ಲ, ನೆಮ್ಮದಿನಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಅಣ್ಣವ್ರೆ, ಒಂದ್ ಬಾವುಟ ಕೊಡಿ ತಗೋಣ. ಬೇರೆ ಕಲರ್ ಇಲ್ವಾ ಇದ್ರಲ್ಲಿ? ಎಕ್ಸಾಮ್ ಬರ್ತಾ ಇದೆ, ಚೆನ್ನಾಗಿ ಓದಿ. ಏನೇ ಹೆಚ್ಚು ಕಮ್ಮಿ ಆದ್ರೂ ತಲೆ ಕೆಡಿಸ್ಕೋಬೇಡ್ರಿ. ಲೈಫ್ ಅಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಎಕ್ಸಾಮ್ ಇದೆ, ಅದ್ರ ಮುಂದೆ ತುಂಬಾ ಚಿಕ್ಕ ಎಕ್ಸಾಮು. ದಯಮಾಡಿ ಆರಾಮಾಗಿ ಓದಿ, ಎಂಜಾಯ್ ಮಾಡ್ಕೊಡೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಸ್ಟೂಡೆಂಟ್ ಸೈಲೆನ್ಸ್. ಸಿದ್ಲಿಂಗ ಎದ್ದೇಳೆ. ಸರ್, ಒಂದಿನಕ್ಕೆ ಪ್ರಧಾನ ಮಂತ್ರಿ ಆಗಕ್ ಚಾನ್ಸ್ ಸಿಕ್ಕರೆ ಏನ್ ಮಾಡ್ತಿರ್ಲಿ ನೀನು? ಬಾಳೆಹಣ್ಣಿನ ಗಿಡದಾಗ ಸೇಬುಹಣ್ಣು ಬೆಳಿತೀನಿ ಸರ್. ಲೇ ಹುಚ್ಚದೇನ್ಲೆ, ಬಾಳೆಹಣ್ಣು ಗಿಡದಾಗ ಸೇಬುಹಣ್ಣು ಹೆಂಗ್ ಬೆಳಿತಾವ್ಲೆ? ಹುಚ್ಚ ನಾಲ್ ಸರ್, ನೀವ್ ಅದಿರಿ. ನಮ್ಗಿಲ್ಲೇ ವ್ಯಾಲೆಂಟೈನ್ಸ್ ಡೇ ದಿನಕ್ಕೆ ಒಂದು ಹುಡುಗಿನ ಸಿಕ್ಕಿಲ್ಲ ಅಂತಂದ್ರೆ ಪ್ರಧಾನ ಮಂತ್ರಿ ಆಗಕ್ ಒಂದ್ ಚಾನ್ಸ್ ಸಿಗುತ್ತನ್ರಿ. ನಿಮ್ ಫ್ರೆಂಡಿಗೆ ನೀವು ರೀಲ್ಸ್ ಹಾಕಿ ಕಳಿಸ್ತೀರಾ ಹೇಳಿ? ಮಚ್ಚಾ, ನಿನಗೆ ರೀಲ್ಸ್ ಕಳಿಸ್ತೀನಿ ಅಂತ ಬೇಜಾರಾಗ್ಬೇಡ. ನನಗೆ ನಿಂತರ ಲವರ್ ಇಲ್ಲ, ಅದಕ್ಕೆ ನಿನಗೆ ರೀಲ್ಸ್ ಕಳಿಸ್ತೀನಿ.